ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕೊಪ್ಪಳ್. ನಾನು ಮುಂಡ್ರಿಗಿಯಲ್ಲಿ ಶ್ರೀ ಸಾಯಿ ಕ್ಲಿನಿಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಅಂಬಾಭವಾನಿ ನಗರದಲ್ಲಿ ಬರುತ್ತೆ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಯಾವ ತರದ ಸಿಂಪ್ಟಮ್ಸ್ ಇರುತ್ತೆ, ಯಾವಾಗ ಸಿಂಪ್ಟಮ್ಸ್ ಶುರುವಾಗುತ್ತೆ, ಯಾವ ಟೈಮ್ ಅಲ್ಲಿ ನಾವು ಪ್ರೆಗ್ನೆನ್ಸಿ ಇದೆ ಅಂತ ಕನ್ಫರ್ಮ್ ಮಾಡಬಹುದು, ಈ ಎಲ್ಲಾ ಕ್ವಶನ್ಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಪ್ರೆಗ್ನೆನ್ಸಿ ನಿಂತಿದೆ ಅಥವಾ ಪ್ರೆಗ್ನೆನ್ಸಿ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ಅಂದ್ರೆ ಯಾವ ದಿನಗಳಲ್ಲಿ ನೀವು ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಅಂತ. ಮೊದಲಿಗೆ ಮುಟ್ಟು ಬಂದು 30 ದಿನಗಳಾಗೋಗಿದೆ, ನೆಕ್ಸ್ಟ್ ಮುಟ್ಟು ಬಂದಿಲ್ಲ, ಪೀರಿಯಡ್ಸ್ ಆಗಿಲ್ಲ ಅಂತಂದಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟಿಗೆ ಹೋಗ್ತೀರಾ ಒಂದು. ಅಥವಾ ಒಂದೊಂದ್ಸಲಿ ಏನಾಗುತ್ತೆ, ನೀವು ಮರ್ತೋಗ್ಬಿಟ್ಟಿರ್ತೀರ ಎಷ್ಟೋ ಸಲ ಯಾವ ಟೈಮಿಗೆ ಪೀರಿಯಡ್ ಬಂದಿತ್ತು ಅನ್ನೋದೇ ನಿಮಗೆ ನೆನಪಿರೋದಿಲ್ಲ. ಆವಾಗ ಸಿಂಪ್ಟಮ್ಸ್ ಶುರುವಾಗುತ್ತೆ ಪ್ರೆಗ್ನೆನ್ಸಿದು. ಏನಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಗಿಡಿನೆಸ್ ಅಂದ್ರೆ ಚಕ್ರ ಬಂದಂಗ ಆಗೋದು, ಅಥವಾ ಸ್ವಲ್ಪ ಏನಾದ್ರೂ ಒಗ್ಗರಣೆ ಸ್ಮೆಲ್ ತಗೊಂಡ್ರೆ ವಾಂತಿ ಅನ್ಸೋದು, ಒಬ್ಬೊಬ್ಬರಿಗೆ ವಾಮಿಟಿಂಗ್ ಆಗುತ್ತೆ, ಒಬ್ಬೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೆನ್ಸೇಷನ್ ಅಂದ್ರೆ ಜಸ್ಟ್ ಬಂದಂಗ ಆಗುತ್ತೆ, ಬರುವುದಿಲ್ಲ. ಆಮೇಲೆ ಇನ್ನು ಕೆಲವೊಬ್ಬರಿಗೆ ತುಂಬಾ ತಲೆ ಚಕ್ರ ಇರುತ್ತೆ. ಆಮೇಲೆ ವೀಕ್ನೆಸ್ ಕಾಡುತ್ತೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತೆ. ಟ್ರ್ಯಾಕ್ ಇನ್ಫೆಕ್ಷನ್ ಅಂದ್ರೆ ಪದೇ ಪದೇ ಯೂರಿನಿಗೆ ಹೋಗ್ಬೇಕು ಅನ್ಸುದು. ಈ ತರ ಆದಾಗ ನಿಮ್ಗೆ ಡೇಟ್ ನೆನಪಿಲ್ಲ ಅಂತಂದು ನೀವು ಒಂದು ಪ್ರೆಗ್ನೆನ್ಸಿ ಕಿಟ್ ತರಿಸ್ಕೊಂಡು ಪ್ರೆಗ್ನೆನ್ಸಿ ಇದೇನಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ನಿಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ. ಸೊ ನೀವು ಪ್ರೆಗ್ನೆನ್ಸಿ ಆಯ್ತೋ ಇಲ್ಲೋ ಅನ್ನೋದು ತಿಳ್ಕೋಬೇಕು ಅಂತಂದ್ರೆ ಮೊದ್ಲು ನೀವು ಮಾಡ್ಬೇಕಾಗಿದ್ದು UPT ಕಿಟ್, ಅಂದ್ರೆ ಕಿಟ್ ಅಲ್ಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ನ ಮಾಡ್ಕೋಬೇಕು. ಅದು ಯಾವ ರೀತಿ ಏನು ಅಂತ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ, ಅಥವಾ ಒಂದಿಷ್ಟು ಇಮೇಜ್ಗಳನ್ನ ಹಾಕ್ತೇನೆ, ಆ ಇಮೇಜ್ ನಲ್ಲಿ ನೀವು ನೋಡ್ಕೋಬಹುದು. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ 2 ಲೈನ್ ಅಂದ್ರೆ 30 ದಿನಗಳ ಆಗೋಗಿದೆ, ಪೀರಿಯಡ್ ಬಂದಿಲ್ಲ ಅಂದಾಗ 2 ಲೈನ್ ಬ್ರೈಟ್ ಇರುತ್ತೆ. ಅಂದ್ರೆ ಬ್ರೈಟ್ ಅಂದ್ರೆ ಎರಡೂನು ದಪ್ಪ ದಪ್ಪ ಗೆರೆಯಲ್ಲಿ ಕಾಣುತ್ತೆ. ಇನ್ನು ಕೆಲವೊಬ್ಬರಿಗೆ ಒಂದು ಲೈನು ಬ್ರೈಟ್ ಇರುತ್ತೆ, ಇನ್ನೊಂದು ಲೈನು ಸಿಂಪಲ್ ಅಂದ್ರೆ ಒಂದ್ ಸ್ಟ್ರೈಟ್ ಲೈನ್ ಆಗಿ ಇರುತ್ತೆ. ಸೊ ಆ ತರ ಪ್ರೆಗ್ನೆನ್ಸಿ ಅದಕ್ಕೆ ಏನಂತಾರೆ, ಅಲ್ಲಿ ನಾವ್ ಏನೆಲ್ಲ ಕೇರ್ ತಗೋಬೇಕು ಈ ತರ. ಆಮೇಲೆ ಥರ್ಡ್ ಇನ್ನೊಂದ್ ತರ ಏನಂದ್ರೆ ಪ್ರೆಗ್ನೆನ್ಸಿ ಇರಲ್ಲ ಅಂತಂದ್ರೆ ಒಂದ್ ಗೀಟ್ ದಪ್ಪನಾಗಿರುತ್ತೆ, ಇನ್ನೊಂದ್ ಗೀಟು ಇರೋದೇ ಇಲ್ಲ. ಸೊ ಅದನ್ನ ನೆಗೆಟಿವ್ ಅಂತ ಹೇಳ್ತೀವಿ ನಾವು. ಆ ಟೈಮಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತೀವಿ.